ಸ್ಟಾರ್ ಅಂಜನ್. ಸೊ ನಿಮ್ಗೆ ಈ ಟೈಟಲ್ ಕೊಟ್ಟಾಗ ನಿಮ್ಗೆ ಏನ್ ಅನ್ನಿಸ್ತು ಫಸ್ಟ್? ಸೊ ಅವ್ರು ಕೊಡೋದಕ್ಕೊಂದು ಕಾರಣ ಇತ್ತು, ಹಳ್ಳಿಯಿಂದ ಬಂದಿದ್ದಲ್ಲ, ಸೊ ಹಾಗಾಗಿ ರೂರಲ್ ಸ್ಟಾರ್ ಕೊಟ್ಟರು. ನಾನು ಯಾವತ್ತಿಗೂ ಸ್ಟಾರ್ ಸೈಡ್ಗೆ ಇಟ್ಟು ರೂರಲ್ ಅಂಜನ್ ಕ್ಯಾರಿ ಮಾಡ್ತಾ ಇದ್ದೆ. ಸೊ ಈಗ ಜಿಗರಿ ದೋಸ್ತ್ ಹಾಡು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಒಂದು ವಾರದಿಂದ ಸೋಷಿಯಲ್ ಮೀಡಿಯಾ ಸಖತ್ತು ಟ್ರೆಂಡ್ ಆಗ್ತಿದೆ. ಜಿಗರಿ ದೋಸ್ತ ಹಳ್ಳ ಕಟ್ಟಿದ್ಯಲ್ಲೋ, ನೀ ಮದ್ವಿ ಫಿಕ್ಸು ಆಗೋ ತನಕ ಚಂದಾಗಿದ್ಯಲ್ಲೋ. ಸೊ ಇದು ಬೇಸ್ಡ್ ಆನ್ ನಾರ್ತ್ ಕರ್ನಾಟಕ ಸ್ಟೋರಿ. ಸೊ ನಾರ್ತ್ ಕರ್ನಾಟಕ ಸ್ಟೋರಿ ಆಗಿರೋದೇ ನಾವು ಪಕ್ಕ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲೇ ಶೂಟ್ ಮಾಡಿ ಅದನ್ನ ಅಲ್ಲಿನೇ ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಕೊಡಬೇಕು. ಜಾನಪದ ಅನಿಸ್ಬಾರ್ದು, ತಿರ್ಗಾ ಸಿನಿಮಾ ಅನಿಸ್ಬಾರ್ದು. ನೀವು ಉತ್ತರ ಕರ್ನಾಟಕಕ್ಕೆ ಹೋದಾಗ ನಿಮಗೆ ಸಿಗುವಂಥ ಒಂದು ವೈಬ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಗಾಡೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮ್ಯೂಸಿಕ್ ಅಂತ ಬಂದಾಗ ನೀವು ನಿಮ್ಮ ಸಿನಿಮಾಗಳಲ್ಲಿ ಯಾವ ಥರ ವರ್ಕ್ ಮಾಡ್ತೀರಾ? ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಕನೆಕ್ಷನ್ ಇರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಾಯ್ತು ನಾನು ಫಸ್ಟ್ ನಿರ್ದೇಶಕರಿಗೆ. ಬಟ್ ನನಗೆ ಸಿನಿಮಾ ಜಗದ ತೋರಿಸಿದ್ದು ಮಲ್ಲಿಕ್ ಸರ್. ಅವ್ರು ಹತ್ತಿದ್ದಾರೆ 10 ನಿಮಿಷ, ಯಾರು ವೀರ ಸಮರ್ಥ ಅವರು. ಅವ್ರನ್ನ ಮಾತು ಹೇಳ್ತಾರೆ, 56 ಸಿನಿಮಾ ಮಾಡಿದ್ದೀನಿ ನಾನು. 56 ಸಿನಿಮಾದಲ್ಲೂ ನನ್ನನ್ನು ಅಳಿಸಿರೋ ಸಿನಿಮಾ ಅಂದರೆ ಅದು ಹುಲಿಬೀರ. ಹುಲಿಬೀರ ಬರುತ್ತೆ ಎಷ್ಟು ನನ್ನ ಭವಿಷ್ಯ ಗೊತ್ತಾಗುತ್ತೆ 2 ಗಂಟೆ 20 ನಿಮಿಷದಲ್ಲಿ. ಹೌದು, ಅವತ್ತು ನಾನು ಮಾತಾಡಲ್ಲ, ಜನ ಮಾತಾಡ್ತಾರೆ, ಅಷ್ಟು ಮಾತು ಹೇಳಬಲ್ಲೆ. ನಾನು ಇವತ್ತಿಗೂ ನಮ್ಮ ಅಪ್ಪನ ದುಡ್ಡು ಕೊಟ್ಟಿಲ್ಲ ಮೇಡಮ್. ರೀಸೆಂಟಾಗಿ ಊರಿಗೆ ಹೋಗಿದ್ದೆ. ನಮ್ದು ಸಣ್ಣ ಗುಡಿಸ್ಲು ಮನೆ, ನಾರ್ಮಲ್ಲು. ಮಧ್ಯಾಹ್ನ 1:15 ಸುಮಾರು ನಮ್ಮವ್ವ ರೊಟ್ಟಿ ಮಾಡ್ತಾಯಿದ್ರು. ಆ ಬೆಳಗಿನ ಕಿಂಡಿಯಿಂದ ಲೈಟ್ ಪಾಸ್ ಆಗಿತ್ತು ತಲೆ ಮೇಲೆ ಅವ್ರಿಗೆ. ನೋಡ್ತಾ ಇದ್ದೀನಿ, ಆ ಲೈಟಲ್ಲಿ ನಮ್ಮ ಅವನ ಕೂದಲು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿತ್ತು. ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಏನಾದರೂ ನನ್ನ ಊಟ ವಿಷಯ ಅನಿಸುತ್ತಂದರೆ ಆವತ್ತೇ ನನ್ನ ತಾಯಿ ನನಗೆ ಅಡುಗೆ ಮಾಡಿಕೊಟ್ಟಿದ್ದು ಊಟ ವಿಷಯ ಅನಿಸ್ಬಿಡ್ತು ನನಗೆ. ಎಲ್ಲರಿಗಿಂತ ಬೇಗ ಎದ್ದೇಳುವಳು ತಾಯಿ. ಎಲ್ಲರೂ ತಿಂದಾದ್ಮೇಲೆ ತಾನು ತಿಂದು ಮಲಗೋವಳು ತಾಯಿ. ತಂದೆ ಎಷ್ಟೇ ನೋವಿದ್ರು ಅಳಲ್ಲ ಅವನು. ಮನೆ ಹಿಂದೆ ಗೋಡೆ ಇರುತ್ತಲ್ಲ, ಅಲ್ಲೋಗಳ್ತಾನೆ. ಸೊ ನೀವು ಕಿಚ್ಚ ಸುದೀಪ್ ಸರ್ ಅಭಿಮಾನಿ, ಅವ್ರನ್ನ ಹೇಗೆ ಮೀಟ್ ಮಾಡಿದ್ರಿ? ನನಗೇನು ಬುದ್ಧಿ ಬಂತು ಅವಾಗಿಂದ. ಅವ್ರ ಸ್ಟೈಲ್, ಅವ್ರ ಆ್ಯಟಿಟ್ಯೂಡು, ಅವ್ರ ಲುಕ್ಕು. ಸಿನಿಮಾ ರಿಲೀಸ್ ಆಯಿತು, ಮೆಸೇಜ್ ಮಾಡಿದೆ, ಬಾಸ್ ನಾಳೆ ಸಿನಿಮಾ ರಿಲೀಸ್ ಇದೆ. ಟ್ವೀಟ್ ಮಾಡ್ತಾರೆ ನನಗೆ. ವಾವ್. ಟ್ವೀಟ್ ಮಾಡಿ ಬೆಸ್ಟ್ ವಿಶಸ್ ತೋರಿಸ್ತಾರೆ. ಫಸ್ಟ್ ಟೈಮ್ ನಾನು ಹೀರೋ. ಸಿನಿಮಾ ರಿಲೀಸ್ ಆದ್ಮೇಲೆ ಮನೆ ಕರೆಸ್ತಾರೆ, ಸ್ವೀಟ್ ಕೊಡ್ತಾರೆ. ಹೋಗಿ ನಾನು ಕೊಟ್ಟೆ ಅಂತ ಹೇಳು ಅಪ್ಪ ಅಮ್ಮನಿಗೆ ಅಂತ ಹೇಳ್ತಾರೆ. ಹಲೋ ಸರ್. ಹಾಯ್ ಮೇಡಮ್. ಸೊ ಗೊತ್ತಾಯ್ತಲ್ಲ, ನೋಡ್ತಾ ಇದ್ದೀರಾ, ನನ್ನ ಜೊತೆಗೆ ಇವತ್ತಿದ್ದಾರೆ ರೂರಲ್ ಸ್ಟಾರ್ ಅಂಜನ್ ಅವರು. ಬನ್ನಿ ಸರ್ನ ಕೇಳೋಣ ಹೇಗೆ ನಡೀತಾ ಇದೆ ಅವರ ವರ್ಕ್, ಜೊತೆಗೇನೆ ಅವರ ಜರ್ನಿ ಕೂಡ ಹೇಗೆ ನಡೀತಿದೆ ಅಂತ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಸೊ ರೂರಲ್ ಸ್ಟಾರ್ ಅಂಜನ್. ಸೊ ನಿಮ್ಮ ಅಂಜನ್ ಅಷ್ಟೇ, ಸೊ ಸ್ಟಾರ್ ಬೇಡ ಅಂತೀರಾ? ಬೇಡ, ಅಂಜನ್ ಅಷ್ಟೇ ಸಾಕು. ರೂರಲ್ ಅಂಜನ್. ರೂರಲ್ ಅಂಜನ್. ಸೊ ನಿಮಗೆ ಈ ಟೈಟಲ್ ಕೊಟ್ಟಾಗ ನಿಮ್ಗೆ ಏನು ಅನ್ನಿಸ್ತು ಫಸ್ಟ್? ಅವ್ರು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದೆ. ಬಟ್ ಅದಕ್ಕೆ ನಾನು ಅವತ್ತು ಅರ್ಹತೆ ಇರಲಿಲ್ಲ ನನಗೆ. ಅವ್ರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿದೆ. ಸೊ ಅವ್ರು ಕೊಡೋದಕ್ಕೊಂದು ಕಾರಣ ಇತ್ತು, ಹಳ್ಳಿಯಿಂದ ಬಂದಿದ್ದಲ್ಲ, ಸೊ ಹಾಗಾಗಿ ರೂರಲ್ ಸ್ಟಾರ್ ಕೊಟ್ಟರು. ನಾನು ಯಾವತ್ತಿಗೂ ಸ್ಟಾರ್ ಸೈಡ್ಗೆ ಇಟ್ಟು ರೂರಲ್ ಅಂಜನ್ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಆ ಡೌನ್ ಟು ಅರ್ತ್ನೆಸ್ ಇರಬೇಕು, ಜನರಿಗೆ ಆದಷ್ಟು ಕನೆಕ್ಟೆಡ್ ಆಗಿರಬೇಕು ಅಂತ ಹೇಳ್ಬೋದಾ ಡಿಸಿಷನ್, ಅಥವಾ ಏನಕ್ಕೆ? ಬರೀ ಬಾಯಿ ಮಾತಿಂದ ಹೇಳೋದಕ್ಕಿಂತ ಹಾರ್ಟಿಂದ ಇರಬೇಕು, ಡೌನ್ ಟು ಅರ್ತ್. ಅದನ್ನ ಕ್ಯಾರಿ ಮಾಡ್ತೀನಿ. ದ್ಯಾಟ್ಸ್ ಗ್ರೇಟ್ ಟು ನೋ. ಸೊ ಈಗ ಜಿಗರಿ ದೋಸ್ತ್ ಹಾಡು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಒಂದು ವಾರದಿಂದ ಸೋಷಿಯಲ್ ಮೀಡಿಯಾ ಸಖತ್ತು ಟ್ರೆಂಡ್ ಆಗ್ತಿದೆ. ಕ್ಯಾಚಿ ಬೀಟ್ಸ್ ಆಗಿರ್ಬೋದು, ಪೆಪ್ಪಿ ನಂಬರ್ ಆಗಿರ್ಬೋದು. ಸೊ ಹಾಡು ಹೇಗೆ ಶೂಟ್ ಮಾಡಿದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಏನು ಅದ್ರ ಸ್ಟೋರಿ ಹೇಗಿತ್ತು ಅಂತ. ಇಲ್ಲ, ಮ್ಯೂಸಿಕ್ ಮಾಡೋದು ವೀರ ಸಮರ್ಥ ಅವರು. ಸೊ ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಫಸ್ಟ್ ಸಾಯಿ ಸ್ಟಾರ್ ಸಿನಿಮಾಸು. ಅಶೋಕ್ ಸರ್, ಧಾವಲ್ ಸರ್ ಆ್ಯಂಡ್ ಸುಜಾತ ಕೈತನ ಪ್ರೊಡ್ಯೂಸ್ ಮಾಡಿದ್ದಾರೆ. ಮದರಂಗಿ ಫಿಲಮ್ ನೋಡಿರ್ತೀರ ನೀವು. ಡಾರ್ಲಿಂಗ್ ಸಾಂಗ್ ತುಂಬ ಫೇಮಸ್ಸು. ಇವತ್ತಿಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ನೋಡಿ, ನಾವೀಗ ಡಾರ್ಲಿಂಗ್ ಕೃಷ್ಣ ಅಂತ ಇದೀವಿ, ಕೃಷ್ಣ ಅಂತ ಇಲ್ಲ. ಸೊ ಆ ಸಾಂಗಿಂದ ಅವ್ರಿಗೆ ಒಂದು ನೇಮ್ ಬಂತು, ಸಿಕ್ತು. ಹೈಪ್ ಸಿಕ್ತು. ಇವತ್ತು ಅದೇ ಕ್ಯಾರಿ ಆಗ್ತಾ ಇತ್ತು ಅವ್ರಿಗೆ. ಡಾರ್ಲಿಂಗ್ ಕೃಷ್ಣ ಇಲ್ಲ ಮದರಂಗಿ ಕೃಷ್ಣ ಅಂತಾರೆ. ಸೊ ಆ ಮದರಂಗಿ ಫಿಲಮ್ ಮಾಡಿದ್ದು ನಮ್ಮ ಮಲ್ಲಿಕ್ ಸರು. ಅವರೇ ಇದನ್ನ ಸಿನಿಮಾ ಮಾಡಿದ್ದಾರೆ. ಸೊ ನನಗೆ ಫಸ್ಟ್ ಆಫರ್ ಬಂದಾಗ ತುಂಬ ಶಾಕ್ ಆಗಿದೆ ಅವ್ರು ಆಫರ್ ಮಾಡಿದಾಗ.
ಹಂಗೆ ಆಯಿತು, ಎಲ್ಲ ಆಡಿಷನ್ ಎಲ್ಲ ಆಯಿತು, ಸೆಲೆಕ್ಟ್ ಆಯಿತು. ಆಮೇಲೆ ಅದಾದಮೇಲೆ ಸಾಂಗ್ ಅಂತ ಬಂದಾಗ ವೀರ್ ಸಮರ್ಧನ್ ಮಾಡಿದ್ರು, ಆ್ಯಕ್ಚುಲಿ ಬೀದರ್ ಅವರು. ಸೊ ಇದು ಬೇಸ್ಡ್ ಆನ್ ನಾರ್ತ್ ಕರ್ನಾಟಕ ಸ್ಟೋರಿ. ಸೊ ನಾರ್ತ್ ಕರ್ನಾಟಕ ಸ್ಟೋರಿ ಆಗಿರೋದೇ ನಾವು ಪಕ್ಕ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜಲ್ಲೇ ಶೂಟ್ ಮಾಡಿ ಅದನ್ನ ಅಲ್ಲಿನೇ ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಕೊಡಬೇಕು. ಜಾನಪದ ಅನಿಸ್ಬಾರ್ದು, ತಿರ್ಗಾ ಸಿನಿಮಾ ಅನಿಸ್ಬಾರ್ದು. ಹಾಗಾಗಿ ಯಾರದ್ದು ಹುಡುಕ್ದಾಗ ನಮ್ಮ ಸರ್ ವೀರ್ ಸಮರ್ಥ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ಒಂದು ಫ್ರೆಂಡ್ ಮದುವೆ ಇರುತ್ತೆ, ಒಂದು ಒಳ್ಳೆ ಸಾಂಗ್ ಬೇಕು ಅಂತ ಕೊಟ್ಟರು ಮಲ್ಲಿಕ್ ಸರ್. ಅವರು ಅಲ್ಲೇ ಸ್ಪಾಟಲ್ಲೇ ಒಂದು ಟ್ಯೂನ್ ಹಾಕಿಕೊಟ್ರು. ಏಯ್ ಸರ್ ಸಾಕಾಗಿರುತ್ತೆ ಸರ್, ಇದು ಅದನ್ನು ಕ್ಯಾರಿ ಮಾಡ್ಬೋದು ನಾವು, ಪಕ್ಕಾ ಟ್ರ್ಯಾಕ್ಟರ್ ಸಾಂಗ್ ಅಂತ ಹೇಳಿದ್ವಿ. ಶೂಟ್ ಆಯಿತು, ನಾನೇನು ಕೇಳಿಸ್ತಿಲ್ಲ, ಬಂದಿದ್ದ ಶೂಟ್ ಟೈಮಲ್ಲಿ ಬಂತು ಸಾಂಗ್. ಅದು ಸಾಂಗ್ ಪ್ಲೇ ಮಾಡ್ತಾ ಇದ್ವಿ ಶೂಟಿಂಗ್ ಟೈಮಲ್ಲಿ. ಇವರು ಬಿಲೀವ್ ಆರ್ ನಾಟ್, ಟೋಟಲಿ ಊರಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಆ ಸಾಂಗ್ ಪ್ಲೇ ಮಾಡಿದ್ರು ಡೀಸಲ್ಲಿ. ಆವತ್ತೆರಡು ಹಿಟ್ ಅಂತ ಹೇಳ್ಬಿಟ್ಟು ಅದನ್ನು. ಏಯ್ ಸಕ್ಕತ್, ನಮ್ಮ ಪಕ್ಕ ಈಗ ನಮ್ಮ ನಾರ್ತ್ ಕರ್ನಾಟಕ ಪಕ್ಕ ದೇವನ್ನೇ ಜನಕ್ಕೆ ಆ ಫೀಲ್ ಬಂತು ಶೂಟ್ ಮಾಡೋ ಟೈಮಲ್ಲಿ. ನಮ್ಗೆ ಇವಾಗ ಎಂಜಾಯ್ಗಿಂತ ನಾವು ಅವತ್ತೇ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ಶೂಟ್ ಟೈಮಲ್ಲಿ. ಅವತ್ತು ಗ್ರಿಪ್ ಇತ್ತು. ಚಿಕ್ಕ ಮಕ್ಕಳೆಲ್ಲನೂ ಜಿಗರಿ ದೋಸ್ತ ನಂದು ಶೂಟ್ ಮಾಡೋ ಟೈಮಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಅವ್ರಿಗೆ, ಜಿಗರಿ ದೋಸ್ತ ಅನ್ನೋರು ನನಗೆ. ಇವತ್ತು ರೀಲಲ್ಲಿ ಇನ್ಸ್ಟಾ ತೆಗೆದ್ರೆ ಸಾಕು ಸಿಕ್ಕಾಪಟ್ಟೆ. ನನ್ನ ಇನ್ಸ್ಟಾದಲ್ಲಿ ಒಂದು 58 lakhs ಹೋಗಿದೆ, 50 ಲಕ್ಷ ರೀಚ್ ಆಗಿದೆ. ಎಲ್ಲ ಚೆಕ್ ಮಾಡ್ಕೊಂಡ್ ಬಂದ್ವಿ, ಒಂದು 70 ಲಕ್ಷಕ್ಕೆ ರೀಚ್ ಆಗಿದೆ ಜಿಗರಿ ದೋಸ್ತು. ಸೊ ಬೇಗ ಕ್ರೋಸ್ ಟುಗೆದರ್ ಕ್ರಾಸ್ ಆಗುತ್ತೆ, ಬಿಕಾಸ್ ಆ ವೈಬ್ ಇದೆ, ಆ ಫ್ರೆಂಡ್ಶಿಪ್ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ಮೋರ್ ದೆನ್ ಎನಿ ಬಾಂಡಿಂಗ್. ಫ್ರೆಂಡ್ಶಿಪ್ ಅಲ್ಲ. ಈಗ ನನ್ನ ಫ್ರೆಂಡ್ ಮದುವೆ ಅಂದ್ಮೇಲೆ ಎಲ್ಲರೂ ಸ್ವಂತ ದೋಸ್ತ. ಇನ್ನೊಂದು ಫ್ರೆಂಡ್ಶಿಪ್ ಸಾಂಗ್ ಯಾವತ್ತಿಗೆ ಹಿಟ್ಟೆ ಅದು. ನೀವು ಯಾವುದೇ ತಗೊಂಬಂದು ನೀವು ಸಾಕಷ್ಟು ಹಾಡುಗಳು ನೋಡಿದೀವಿ. ಎಕ್ಸಾಕ್ಟ್ಲಿ. ಎಲ್ಲ ಈಗ ರಾಬರ್ಟ್ ಫಿಲ್ಮ್ ಅಲ್ಲಿ ಒಂದು ಸಾಂಗ್ ಇದೆ, ಅದು ಫ್ರೆಂಡ್ ಬಗ್ಗೆನೆ. ಹೌದು, ಅಲ್ಲಿ ಡಿ ಬಾಸ್ ಮತ್ತೆ ವಿನೋದ್ ಪ್ರಭಾಕರ್ ಸಾಂಗ್ ಬರುತ್ತೆ. ಅಲ್ಲಿ ಆ ಸಾಂಗ್ ಎವರ್ ಗ್ರೀನ್, ಇವತ್ತಿಗೆ ಹಿಟ್ಟೆ, ಎಲ್ಲಾ ಕಡೆ ಹಾಕ್ತಿರ್ತಾರೆ ಅದನ್ನ. ಅದೇ ಫ್ರೆಂಡ್ಸ್ ಬಗ್ಗೆ ಮಾಡಿದಾಗ, ಅಮ್ಮನ ಬಗ್ಗೆ ಮಾಡಿದಾಗ, ತಂದೆ ತಾಯಿ ಬಗ್ಗೆ ಮಾಡಿದಾಗ ಯಾವತ್ತು ಸಾಂಗ್ ಹಿಟ್ಟೆ ಅದು. ಸೊ ಅವತ್ತೇ ಅನ್ಕೊಂಡ್ವಿ ಸರ್, ಇದು ಸಾಂಗ್ ಪಕ್ಕ ಹಿಟ್ ಆಗುತ್ತೆ ಅಂತ. ಇವತ್ತು ಇನ್ಸ್ಟಾ ತೆಗೆದ್ರೆ ಸಾಕು ಸಿಕ್ಕಾಪಟ್ಟೆ ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ರೀಲ್ಸ್ ಮಾಡ್ತಾರೋ ಎಲ್ಲರೂ ಥ್ಯಾಂಕ್ ಯು. ನೀವು ಹೆಚ್ಚು ರೀಲ್ ಮಾಡಿ, ನಿಮ್ಮ ಏನು ನೀವು ರೀಲ್ ಮಾಡ್ತೀರ ಬೂಸ್ಟ್ ಆಗ್ತಾ ಇದೆ, ಅದೇನು ಸಖತ್ ಎನರ್ಜಿ ಬರ್ತಾ ಇದೆ. ಖಂಡಿತವಾಗ್ಲೂ ತುಂಬಾ ಜನಕ್ಕೆ ರೀಚ್ ಆಗತ್ತೆ. ಅಂಡ್ ಸಾಕಷ್ಟು ಜನಕ್ಕೆ ಇವಾಗಿನ ಮುಂದೆ ಬರೋ ಇವೆಂಟ್ಸ್ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ಆ ಹಾಡನ್ನ ಕೇಳಿಸ್ಕೊಳ್ತೀವಿ ನಾವು. ಇಲ್ಲ, ನಾನು ಮೊನ್ನೆ ಮದ್ವೆಲಿ ನೋಡ್ತಾ ಇದ್ದೆ, ಎಷ್ಟೋ ಜನ ಮದ್ವೆಲಿ ಅದನ್ನ ಕೊಂಡು ರುಬ್ತಾ ಇದ್ದಾರೆ. ಆರ್ಕೆಸ್ಟ್ರಾ ಡ್ಯಾನ್ಸ್, ಸ್ಪೆಷಲಿ ಸಂಗೀತ ಕಾರ್ಯಕ್ರಮಗಳಲ್ಲಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಗತ್ತೆ ಅದು. ಇನ್ಮೇಲೆ ಮದ್ವೆ ಫಿಕ್ಸ್ ಆದ್ರೆ, ಯಾರೋ ಫ್ರೆಂಡ್ ಮದ್ವೆ ಫಿಕ್ಸ್ ಅದು. ಹೌದು, ಮ್ಯಾಂಡೇಟ್ ಆಗತ್ತೆ ಹಾಡು. ಈ ನಾವು ಚಿಕ್ಕ ವಯಸ್ಸಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಾಂಗ್ ಕೇಳ್ತಾ ಇದ್ವಿ, ಸುಪ್ರಭಾತ ಸಾಂಗ್ ಕೇಳ್ತಾ ಇದ್ವಿ. ಹೌದು, ಓಕೆನಾ. ಇವಾಗ ಮದ್ವೆಲಿ ಫಿಕ್ಸು ಖಂಡಿತವಾಗ್ಲೂ. ಜಿಗ್ರಿ ದೋಸ ಒಂದು ಕಾಡ್ಸೋತಾರ, ರೇಗ್ಸೋತಾರ. ಅದು ಹುಡುಗಿ ಹುಡುಗನ್ ತರಕ್ಸೋತಾರ, ಹುಡುಗಿ ಹುಡುಗನ್ ತರಕ್ಸೋತಾರ. ಒಂಥರ ಕಾಲು ಹಿಡ್ಕೊಂಡು ಹೋಗೋ ಸಾಂಗ್ ಅದು. ಇಷ್ಟಪಡ್ತಿದ್ದಾರೆ ಕೂಡ. ಸೊ ಈಗ ಒಂದು ಹಿಟ್ ಹಾಡ್ ಕೊಟ್ಟಿದ್ದೀರಾ, ಮೂವಿ ಕೊಟ್ಟಿದ್ದೀರಾ, ನೆಕ್ಸ್ಟ್ ಪ್ಲಾನ್ಸ್ ಏನು? ಆಟೋಮೆಟಿಕಲಿ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಬೋದು. ನೆಕ್ಸ್ಟ್ ಈಗ ಇನ್ನೊಂದು ಸಾಂಗ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ಈ ವೀಕಲ್ಲಿ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಜುಲೈ 24th ಅಂತ ಅನ್ಕೊಂಡಿದೀವಿ. ಸೊ ಆಲ್ಮೋಸ್ಟ್ 99% 24th. ಸೊ ಅದು ಪ್ಲಾನ್ ನಡೀತಾ ಇದೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಎರಡರದ್ದು ವರ್ಕ್ ನಡೀತದೆ. ಸೊ ಹಾಡು ಸಿನಿಮಾದೇನಾ ಅಥವಾ ಬೇರೆ ಸಪ್ರೇಟ್ ಆಲ್ಬಮ್ ಆ ಥರ ಬರುತ್ತಾ? ಸಿನಿಮಾದೇನೆ ಹಾಡು. ಸೊ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ಸಿನಿಮಾ ಅಥವಾ ಸಾಂಗ್? ಈ ಸಾಂಗ್ ಇದು ಒಂಥರ ಫ್ರೆಂಡ್ಶಿಪ್ ಬಗ್ಗೆ, ಬಟ್ ಆ ಸಾಂಗ್ ಪರ್ಸನಲ್ ಲೈಫ್ ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬರ ಲೈಫ್ಗೂ ಪರ್ಸನಲ್ ಲೈಫ್ ಕನೆಕ್ಟ್ ಆಗುತ್ತೆ. ಅವತ್ತೇ ಸಾಂಗ್ ಪ್ಲೇ ಮಾಡಿದಾಗ ಸಂಗೀತ ಕಟ್ಟಿ ಮೇಡಮ್ ಮಾಡಿದ್ದನ್ನ, ಅವ್ರ ಎಂತೆಂತ ಸಾಂಗ್ ಅಷ್ಟು ತೂಕ ಇದೆ, ಎಷ್ಟೆಷ್ಟು ಹಿಟ್ ಸಾಂಗ್ ಕೊಟ್ಟವ್ರು ಅವರು. ಅವತ್ತೇ ಸಾಂಗ್ ಪ್ಲೇ ಮಾಡಿದಾಗ ತುಂಬಾ ಜನ ಮೀಡಿಯಾ ಸ್ನೇಹಿತರು ಅಂಡ್ ನನ್ನ ಸ್ನೇಹಿತರು ಈ ಸಾಂಗ್ ರಿಲೀಸ್ ಆಗಬೇಕು ಫಸ್ಟ್ ಅಂತ ಹೇಳ್ತಾ ಇದ್ರು. ಈಗ ನಾನು ನನ್ನ ಫೇವ್ರೆಟ್ ಸಾಂಗ್ ಅದು ತುಂಬಾ ಕಾಯ್ತಾ ಇದ್ದೀನಿ. ರಿಲೀಸ್ ಆಗುತ್ತೆ, ಇನ್ನೊಂದು 1 week ರಿಲೀಸ್ ಆಗುತ್ತೆ. ಅದಾದ್ಮೇಲೆ ನಾರ್ತ್ ಕರ್ನಾಟಕ ಟೂರ್ ಹೋಗ್ತಾ ಇದೀವಿ ಪ್ರಮೋಷನ್ ವೈಸ್. ಸೊ 24th ಸಿನಿಮಾ ರಿಲೀಸ್. ಓಕೆ, ದಟ್ಸ್ ರಿಯಲಿ ನೈಸ್. ಆಲ್ ದಿ ಬೆಸ್ಟ್ ನಿಮಗೆ, ನಿಮ್ಮ ಇಡೀ ತಂಡಕ್ಕೆ. ಖಂಡಿತವಾಗ್ಲೂ ಸಾಕಷ್ಟು ಜನರನ್ನ ರೀಚ್ ಆಗಲಿ, ಒಳ್ಳೆ ಹಿಟ್ ಆಗಲಿ, ಇನ್ನೊಂದು ಇಂಟರ್ವ್ಯೂ ಮಾಡೋ ಹಾಗಾಗಲಿ ಆದಷ್ಟು ಬೇಗ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ. ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಮೊದಲನೇ ಸಿನಿಮಾ ಆದಮೇಲೆ ಒಂದು ಸ್ಟಾರ್ ಹೀರೋ ಅಂತಾನೆ ಜನ ಗುರುತಿಸ್ತಾ ಇದ್ದಾರೆ. ಆ ರೀಚ್ ಇರ್ಬೋದು, ಜನಗಳ ಪ್ರೀತಿ ಆಗಿರ್ಬೋದು, ನೀವು ಉತ್ತರ ಕರ್ನಾಟಕಕ್ಕೆ ಹೋದಾಗ ನಿಮಗೆ ಸಿಗುವಂಥ ಒಂದು ವೈಬ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಗಾಡೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಲೈಕ್ ನನ್ನಂಗೆ ತುಂಬ ಜನ ಕಷ್ಟಪಡ್ತಿದ್ದಾರೆ. ಪ್ರತಿಯೊಬ್ಬ ಹೀರೋ ಯಾರೋ ಒಬ್ಬ ಕಲಾವಿದ ಆಗ್ತಾನಂದರೆ, ಹೀರೋ ಹೋಗ್ಲಿ ಬಿಡಿ, ಒಂದು ಸಣ್ಣ ಕಲಾವಿದನಾಗ್ತಾನೆ, ಅವನದೇ ಅದೊಂದು ಶ್ರಮ ಇರುತ್ತೆ. ಅವ್ನು ಕಷ್ಟಪಟ್ಕೊಂಡು ಅಲ್ಲಿ ತನಕ ಬರ್ತಾನೆ. ನಾನು ಅಷ್ಟೇ, ಅವರೆಷ್ಟು ಕಷ್ಟಪಡ್ತಾನೆ ಅಷ್ಟೇ ಕಷ್ಟಪಟ್ಟಿದ್ದೀನಿ. ಸೊ ನನಗೇನೋ ಭಗವಂತ ಸ್ವಲ್ಪ ಏನು ಗ್ಯಾಪಲ್ಲಿ ತತಾಸ್ ಅಂದ್ಬಿಟ್ಟವನೆ ಎಕ್ಸ್ಟ್ರಾ. ನಾರ್ತ್ ಕರ್ನಾಟಕದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ, 8-10 ಫಿಲಮ್ ಮಾಡವ್ರೆ.
ಸೊ ನನ್ನ ಫ್ರೆಂಡ್ಸ್ ಕೇಳ್ತಿರ್ತಾರೆ, ಮಗ ಒಂದೇ ಫಿಲಮ್ ಮಾಡಿದೆ, ಹೇಗೆ ಇಷ್ಟು ರೀಚ್ ಆದೆ ಅಂತ. ಮೀಡಿಯಾ ಸ್ನೇಹಿತರು ಮನೆ ಬಂದು ಇಂಟರ್ವ್ಯೂ ಮಾಡಿದ್ದಾರೆ. ಸೊ ನನಗೆ ಉತ್ತರ ಸಿಕ್ಕಿಲ್ಲ. ಅದು ತುಂಬ ಜನ ಪ್ರೀತಿಸ್ತಾರೆ, ಮಕ್ಕಳ ಹೆಸರು ಇಟ್ಟಿದ್ದಾರೆ, ಟಾಟಾ ಹಾಕ್ಸ್ಕೊಂಡಿದ್ದಾರೆ, ಎಷ್ಟೋ ಕ್ಲಬ್ಸ್ ಇದೆ. ಅದು ಹೇಗೆ ನಾನು ನೋಡ್ತಾ ಇದ್ದೆ. ಅದು ಹೇಗೆ ಬಂತು ಅನ್ನೋದು ನನಗೆ ಇವತ್ತು ಶಾಕಿಂಗ್ ನ್ಯೂಸ್. ಎಲ್ಲ ಮೀಡಿಯಾ ಸ್ನೇಹಿತರು ಕೇಳ್ದು ಹೇಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ಸೊ ಗಾಡ್ ಇಸ್ ಸನ್ ಅಷ್ಟೇ. ಅದ್ರ ಬಗ್ಗೆ ಅದಕ್ಕೆ ನನಗೇನು ಅರ್ಹತೆ ನನಗಿಲ್ಲ. ಪ್ರೀತಿ ಸಿಕ್ಕಿದೆ, ಕಾಪಾಡ್ಕೊಂಡು ಹೋಗ್ಬೇಕು, ಜವಾಬ್ದಾರಿ ಜಾಸ್ತಿ ಆಗಿದೆ. ಖಂಡಿತವಾಗ್ಲೂ. ಸೊ ಇನ್ನು ಸಿನಿಮಾ ಮ್ಯೂಸಿಕ್ ಬಗ್ಗೆ ಹೇಳ್ತಾ ಇದ್ರಿ, ವೀರ್ ಸಮರ್ಥ್ ಸರ್ ಬಗ್ಗೆ ಹೇಳ್ತಿದ್ರಿ, ಅವರ ಜೊತೆಗೆ ಒಡನಾಟ ಹೇಗಿದೆ? ಬಿಕಾಸ್ ಮ್ಯೂಸಿಕ್ ಅಂದಿದ ತಕ್ಷಣ ಇವಾಗ ಜನ ಕೆಲವೊಬ್ರು, ನಾನು ಜನರಲ್ ಆಗಿ ನೋಡ್ಕೊಂಡು ಬಂದಿರೋದೇ ಏನಂದ್ರೆ, ಮ್ಯೂಸಿಕ್ ಚೆನ್ನಾಗಿದೆ ಅಂದ್ರೆ ಗ್ಯಾರಂಟಿ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಎಷ್ಟೋ ಸತಿ ಬರೀ ಟೀಸರ್ ನೋಡಿ ಬರೋರಂಥವ್ರು ಇರ್ತಾರೆ, ಅಥವಾ ಬರೀ ಮ್ಯೂಸಿಕ್ ನೋಡಿ ಬರೋ ಅಂಥವ್ರು ಇರ್ತಾರೆ. ಸೊ ಆಲ್ರೆಡಿ ಹಾಡು ಇಷ್ಟು ಮಟ್ಟಿಗೆ ಜನಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಮ್ಯೂಸಿಕ್ ಅಂತ ಬಂದಾಗ ನೀವು ನಿಮ್ಮ ಸಿನಿಮಾಗಳಲ್ಲಿ ಯಾವ ಥರ ವರ್ಕ್ ಮಾಡ್ತೀರಾ? ಮ್ಯೂಸಿಕ್ ಜೊತೆ ಒಂದು ಕನೆಕ್ಷನ್ ಇರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಡೈರೆಕ್ಟರ್ ಡಿಪಾರ್ಟ್ಮೆಂಟ್. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸಾಂಗ್ ಅನ್ನೋದು ಇನ್ವಿಟೇಷನ್. ಈಗ ಸಿನಿಮಾ ಕೆಲವರು ಥಿಯೇಟರ್ ನೋಡದೇ ಇರ್ಬೋದು, ಬಟ್ ಯೂಟ್ಯೂಬಲ್ಲಿ ಸಿಗುತ್ತೆ. ಯೂಟ್ಯೂಬಲ್ಲಿ ಸಿಗದೆ ಆದ್ರೂ ಅಟ್ಲೀಸ್ಟ್ ಎಲ್ಲ ಕಡೆ ಕೇಳಿಸ್ಕೊತಿರ್ತಾರೆ, ಯಾರೋ ಹಾಕಿದ್ದಾನೆ ಕೇಳಿಸ್ಕೊತಿರ್ತಾರೆ. ಸೊ ಸಾಂಗ್ ಅನ್ನೋದು ಫಸ್ಟ್ ಇನ್ವಿಟೇಷನ್, ಕರೆಯೋದು ಅವ್ರು, ನಮ್ಮ ಮದುವೆ ಬನ್ನಿ ಸಿನಿಮಾಗೆ ಬನ್ನಿ ಅಂತ ಕರೆಯೋದು. ಹಾಗಾಗಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಕೊಡ್ತಾರೆ. ವೀರ್ ಸಮರ್ಥ್ ಸರ್ ಅವರು ಲಾಸ್ಟ್ ಇಯರ್ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂತು. ಹೌದು, ಒಂದು ಸರಳ ಪ್ರೇಮ ಕಥೆಗೆ. ಸೊ ಅಂಥವ್ರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ರಂದ್ರೆ ಐ ಆಮ್ ಪ್ರೌಡ್ ಹ್ಯಾಪಿ. ಆಲ್ಮೋಸ್ಟ್ ಒಂದು 15 ನಿಮಿಷ ಮಾತಾಡಿದ್ದಾರೆ ಅವ್ರು ನಿಮ್ಮ ಬಗ್ಗೆ, ಎಷ್ಟು ಚೆನ್ನಾಗಿ ನೀವು ಆ್ಯಕ್ಟ್ ಮಾಡಿದ್ದೀರಾ, ಆಸ್ ಅ ವ್ಯಕ್ತಿ ನೀವು ಹೇಗಿದ್ದೀರಾ ಅಂತ. ಅದ್ರ ಬಗ್ಗೆ ಏನು ಅನ್ಸತ್ತೆ? ಕೆಲವರು ದೊಡ್ಡ ವ್ಯಕ್ತಿತ್ವಗಳಾಗಿರ್ಬೋದು, ಸಿನಿಮಾ ಇಂಡಸ್ಟ್ರಿಯವರಾಗಿರ್ಬೋದು, ಅವರೇ ಗುರ್ತಿರ್ತು ನಿಮ್ಮನ್ನ ಮಾತಾಡಿಸಿದಾಗ ಅಥವಾ ನಿಮ್ಮ ಬಗ್ಗೆ ಮಾತಾಡಿದಾಗ ಏನು ಅನ್ಸತ್ತೆ ನಿಮಗೆ? ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತು ನನ್ನ ಫಸ್ಟ್ ನಿರ್ದೇಶಕರಿಗೆ. ಇಂಥ ಒಂದು ಒಳ್ಳೆ ಕತೆ ಕೊಟ್ಟಿದ್ದಾರೆ ನನಗೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದರ ಪ್ರೀವಿಯಸ್ ಒಂದು ಸಿನಿಮಾ ಮಾಡಿದೆ ನಾನು. ಆ ಮೈಂಡ್ ಸೆಟ್ ಬೇರೆ ಇತ್ತು ನಂದು. ಅಂದರೆ ಲೈಕ್ ಹಿಂಗಿರ್ಬೇಕು ಇಂಡಸ್ಟ್ರಿ ಅಂತ, ಇಂಡಸ್ಟ್ರಿ ಹಿಂಗೆ ಎಂಟ್ರಿ ಹಿಂಗಿರ್ಬೇಕು, ಫೈಟ್ ಇರಬೇಕು, ಹಿಂಗಿರ್ಬೇಕಂತ. ಬಟ್ ನನಗೆ ಸಿನಿಮಾ ಜಗದ ತೋರಿಸಿದ್ದು ಮಲ್ಲಿಕ್ ಸರ್. ಅದೆಲ್ಲ ಆ್ಯಕ್ಟಿಂಗ್, ಇದು ಆ್ಯಕ್ಟಿಂಗು, ಇದು ಬೇರೆ ಅಂತ ತೋರಿಸಿ ನನ್ನನ್ನು ತಿದ್ದಿದ್ರು. ಸೊ ಅದು ರಿಸಲ್ಟು ಅವ್ರು ಹತ್ತಿದ್ದಾರೆ 15 ನಿಮಿಷ. ಯಾರು ವೀರ್ ಸಮರ್ಥ್ ಅವ್ರೊಂದು ಮಾತು ಹೇಳ್ತಾರೆ, 56 ಸಿನಿಮಾ ಮಾಡಿದ್ದೀನಿ ನಾನು. ಹೌದು, 56 ಸಿನಿಮಾದಲ್ಲೂ ನನ್ನನ್ನು ಅಳಿಸಿರೋ ಸಿನಿಮಾ ಅಂದರೆ ಅದು ಹುಲಿಬೀರ. 56 ಸಿನಿಮಾದಲ್ಲೂ ನನ್ನ ಅಳಿಸಿರೋ ನಟ ಅಂದರೆ ಅಂಜನ್ ಅಂತ ಹೇಳ್ತಾರೆ. ಸೊ ಅವ್ರು ಮನಸ್ಸಿಂದ ಹೇಳಿದರು, ನನ್ನ ಅವರು ಎಮೋಷನ್ ಆಗಿ ಏನು ಹೇಳಿಲ್ಲ, ಮನಸ್ಸಿಂದ ಹೇಳಿದರು. ಸೊ ಅಂಥ ಲೆಸೆಂಡ್ ನಮಗೆ ಒಂದು ಆಶೀರ್ವಾದ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ. ಅವ್ರಿಗೆ ಟಚ್ ಆಗಿದೆ ಅಂದರೆ ಇನ್ನು ಜನಗಳ ಪಲ್ಸ್ ಪಕ್ಕ ರೀಚ್ ಆಗ್ತೀವಿ. ಹೌದು, ಒಂದು ಇಂಡಸ್ಟ್ರಿ ಪ್ರೊಫೆಷನಲ್ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದಾಗ, ನೀವು ಹೇಳಿದಾಗೆ ಅದು ಬಹಳ ದೊಡ್ಡ ಜವಾಬ್ದಾರಿ ಕೂಡ ಬರುತ್ತೆ. ಅದ್ರ ಜೊತೆಗೇನೆ ಕಾಂಪ್ಲಿಮೆಂಟ್ಸ್ ತಗೊಳ್ಳೋದ್ರ ಜೊತೆಗೇನೆ ಮತ್ತೆ ನಾವು ನಮ್ಮನ್ನು ಪ್ರೂವ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ತುಂಬಾ ಥ್ಯಾಂಕ್ಸ್, ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಸ್ಟಾರ್ ಫಿಲಮ್ ಸಿನಿಮಾ ಎಲ್ಲ ಆಯಿತು, ಬಟ್ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ದು? ನಿಮ್ಮ ಒರಿಜಿನಲ್ಲಿ ನೀವು ಹುಟ್ಟಿದ್ದೆಲ್ಲಿ, ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೋದಾ ಅಂತ? ನನ್ನ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಸಣ್ಣ ಗೌಡಿಗೇರಿ ಅಂತ ಒಂದು ಹಳ್ಳಿ, ಅಲ್ಲಿ ಹುಟ್ಟಿದೆ. ಸೊ SSLC ವರೆಗೂ ಏನು ಇರಲಿಲ್ಲ, ಏನು ಬರಬೇಕಂತ ಇಂಡಸ್ಟ್ರಿಗೆ. ಅದಾದ್ಮೇಲೆ ಒಂದೇನೋ ಸಣ್ಣದೊಂದೇನೋ ಸ್ಪಾರ್ಕ್ ಬಿಟ್ಕೊಳ್ತು, ಹೋಗ್ಬೇಕಂತ. ಅದು ಮೇ ಬಿ ನನ್ನ ಒಳಗಡೆ ಇತ್ತು ಚಿಕ್ಕ ವಯಸ್ಸಲ್ಲೇ. ನಾನು ಎಲ್ಲ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ, ಯಾವುದೇ ಸಾಂಗ್ ಬಂದ್ರೂ. ಬಟ್ ನನಗೆ ಗೊತ್ತಾಗಿದ್ದು SSLC ಆದಮೇಲೆ, ಒಂದು ಟೀನೇಜ್ ಬರ್ತೀವಲ್ಲ, ಅವಾಗ ಸ್ವಲ್ಪ ಮೆಚುರಿಟಿ ಬೆಳೀತಾ ಇತ್ತು ನನಗೆ. ಅವಾಗ ಬಂದೆ ನಾನು, ಏನೋ ಇದೆ ನನ್ನ ಹತ್ರ ಅಂತ. ಸಿನಿಮಾದಲ್ಲಿ ಸಣ್ಣ ಕಲಾವಿದ ಆಗಕ್ಕೆ ಬಂದಿದ್ದು ಮೇಡಮ್. ನಾನು ಅಲ್ಲೆಲ್ಲಿ ಕಾಣಿಸ್ಕೊಂಡ್ರೆ ಸಾಕಪ್ಪ, ನಾನು ತೋರಿಸ್ಕೊಂಡು ಫ್ರೆಂಡ್ಸ್ ಹತ್ರ ವಿಸಿಬಿಲಿಟಿಗೋಸ್ಕರ ವೇಟ್ ಮಾಡ್ತಿದ್ರಿ. ಓಕೆ, ಬಟ್ ಹೇಳಿದ್ನಲ್ಲ ಅವಾಗ ಗಾಡ್ ಇಸ್ ಸನ್ ಅಂತ. ತಾತಾಸ್ತಾಂದಾಗೆ ದೇವರು ಕಷ್ಟಪಟ್ಟಿದ್ದೆ, ಅದಕ್ಕೇನು ಬೇಕೆಲ್ಲ ತಯಾರಿ ಮಾಡ್ಕೊಂಡಿದ್ದೆ. ನಾನು ಇವತ್ತಿಗೂ ತಯಾರಿ ಮಾಡ್ಕೊಳ್ತಾ ಇರ್ತೀನಿ. ಸೊ ಕಲಿಕೆ ಅನ್ನೋದು ಯಾವತ್ತಿಗೂ ನಿರಂತರ ಇರಬೇಕು. ಎಲ್ಲ ಸಿನಿಮಾ ನೋಡ್ತೀನಿ ನಾನು. ಸೊ ಬಿಗ್ ಫ್ಯಾನ್ ಆಫ್ ಒಂದು ಕ್ಷಣ ಫಾಲೋ ಮಾಡ್ತೀನಿ, ಅವ್ರು ಏನು ಮಾಡ್ತಾರೆ, ನಾನೇನು ಮಾಡಬೇಕು ಅಂತ. ಸೊ ಅಲ್ಲಿಂದ ಇಲ್ಲಿ ಜರ್ನಿ. ಈಗ ಆ ಜರ್ನಿನ ಇಷ್ಟೋ ಏನೇ ಮಾತಾಡಿದ್ರೆ ಜನ ಕೇಳಲ್ಲ ಇವಾಗ. ತುಂಬ ಹೆಂಗಂದ್ರೆ, ಹೌದಾ ತಳ್ತಿರ್ತಾರೆ, ತುಂಬಾ ಕಡಿಮೆ ಅಟೆನ್ಷನ್ ಸ್ಪ್ಯಾನ್ ಇದೆ, ತುಂಬ ಹೌದಾ ನಡಿಯಪ್ಪ ಏನೋ ಜಾಸ್ತಿ ಮಾತಾಡ್ತಾನೆ ತಳ್ಳೋಣ ಅಂತಾರೆ. ಬಟ್ ರಿಸಲ್ಟ್ ಏನು ಗೊತ್ತಾ ಮೇಡಮ್, ಕೂಲಿ ಬೇರೆ ಬರುತ್ತೆ. ಎಷ್ಟು ನನ್ನ ಭವಿಷ್ಯ ಗೊತ್ತಾಗುತ್ತೆ 2 ಗಂಟೆ 20 ನಿಮಿಷದಲ್ಲಿ. ಅವತ್ತು ನಾನು ಮಾತಾಡಲ್ಲ, ಜನ ಮಾತಾಡ್ತಾರೆ, ಅಷ್ಟು ಮಾತು ಹೇಳಬಲ್ಲೆ. ಇದು ಕಾನ್ಫಿಡೆಂಟ್, ತುಂಬಾ ಓವರ್ ಕಾನ್ಫಿಡೆಂಟ್ ಅಲ್ಲ, ಪಕ್ಕ ಕಾನ್ಫಿಡೆಂಟ್. ನನಗೇನೇ ಮಾತ್ರ ಜನ ಏನ್ ಮಾಡ್ತಾರೆ ಗೊತ್ತಾ, ನೀನ್ ಅಂಜನ ಯಾರೋ ಎಂಡ್ ಆಫ್ ದಿ ಡೇ ವರ್ಕ್ ಮಾತಾಡಬೇಕು ಅಷ್ಟೇ, ನಾವು ಮಾತಾಡೋದಕ್ಕಿಂತ. ಸೊ ನನ್ನ ಉದ್ದೇಶ ಸಿನಿಮಾ ರಿಲೀಸ್ ಆಗಿ 2 ಅವರಲ್ಲಿ ನನ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ಅವತ್ತು ನಾನು ಮಾತಾಡಲ್ಲ, ಜನ ಮಾತಾಡ್ತಾರೆ, ಸಿನಿಮಾ ಮಾತಾಡುತ್ತೆ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು.
ಸಿನಿಮಾ ಆಗಿದೆ ಹೀಗಿದೆ ಹೇಳೋಕ್ಕೋಗಲ್ಲ. ಎಲ್ಲರೂ ಹೇಳ್ತಾರೆ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಅಂತ. ನಾನು ಅವ್ರ ತ ಕರಿತೀನಿ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಒಂದ್ಸತಿ. ಸಿನಿಮಾ ಚೆನ್ನಾಗಿಲ್ವಾ, ನೆಕ್ಸ್ಟ್ ನನ್ನ ಸಿನಿಮಾ ನೋಡಬೇಡಿ ನೀವು, ಎಲ್ಲರೂ ಅನ್ಫಾಲೋ ಮಾಡಿ. ಅಂಜನ ಸಿನಿಮಾ ಆದರೆ ನನ್ನನ್ನು ಧಿಕ್ಕಾರ ಘೋಷಣೆ ಮಾಡಿ, ಯಾವನು ಆ್ಯಕ್ಟಿಂಗ್ ಬರುತ್ತೆ ಹೇಳಿ. ಜಸ್ಟ್ ಒನ್ ಟೈಮ್ ಎಂತೆಂಥವ್ರು ಸಿನಿಮಾ ನೋಡ್ತೀರಾ, ಎಲ್ಲ ಬೇರೆ ಬೇರೆ ಭಾಷೆ ಸಿನಿಮಾ ನೋಡ್ತೀರಾ, ನಾನು ನೋಡೋದು ತಪ್ಪು ಅಂತ ಹೇಳಲ್ಲ. ನಮ್ಮದು ನೋಡಿ, ನಮ್ಮ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡಬೇಕು. ನೋಡಿ ಕನ್ನಡ ಸಿನಿಮಾ ನೋಡಿ, ವಿಸಿಟ್ ಕೊಡಿ ಥಿಯೇಟ್ರಿಗೆ, ಕೊಟ್ಟಾದ್ಮೇಲೆ ನಿರ್ಧಾರ ಮಾಡಿ. ಅವ್ರ ಇವ್ರ ಮಾತು ಕೇಳಬೇಡಿ, ಸ್ವಂತ ಬುದ್ಧಿ ಅಂತ ಬಂದು ಸಿನಿಮಾ ನೋಡಿ, ಆಮೇಲೆ ಗೊತ್ತಾಗುತ್ತೆ ಅಂಜನ್ ಏನು ಮಾಡವನೆ, ಹುಲಿ ಬೇರೆ ಹೇಗಿದೆ ಅಂತ. ಅಷ್ಟು ಮಾತ್ರ ಆ ಪ್ರೇಕ್ಷಕರು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ. ಇನ್ನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ಸಪೋರ್ಟ್ ಹೇಗಿತ್ತು, ಅವ್ರು ಏನು ಮಾಡ್ಕೊಂಡಿದ್ದಾರೆ, ನೀವೇನಾದ್ರು ಥಿಯೇಟರ್ ಪ್ರಿಪ್ರೇಷನ್ ಇದೆಲ್ಲ ಇತ್ತಾ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ? ರಿಯಾಲಿಟಿ ಹೇಳ್ಬಿಡ್ತೀನಿ ಕೇಳಿ ನಿಮಗೆ. ಈ ಥಿಯೇಟ್ರು ಇನ್ನೊಂದು ಮತ್ತೊಂದು ಇದು ಆ್ಯಕ್ಟಿಂಗ್ ಕ್ಲಾಸಸ್ಸು ನನ್ನ ಪ್ರಕಾರ ನನಗೆ ಅದು ಓಕೆ, ಒಂದು ಅನುಭವ ಕಲಿಸ್ಕೊಡುತ್ತೆ. ಜೀವನಕ್ಕಿಂತ ಜೀವನದಲ್ಲಿ ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಲ್ಲ ಅನುಭವಗಳು, ಆ ಅನುಭವಕ್ಕಿಂತ ಬೇರೆ ಎಲ್ಲೂ ನಮಗೆ ಯೂನಿವರ್ಸಿಟಿ ಸಿಗಲ್ಲ. ನನ್ನ ಅನುಭವನೇ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಲಲ್ಲಿ ನಾನು ಆಚೆ ಹಾಕಬೇಕು. ಫಾರ್ ಎಕ್ಸಾಂಪಲ್, ಒಂದು ಸ್ಯಾಡ್ ಸೀನ್ ಬರುತ್ತೆ ಮೇಡಮ್, ನನ್ನ ಲೈಫಲ್ಲಿ ನಾನು ಹತ್ತಿದ್ರೆ ನಾನು ಮಾಡೋಕ್ಕಾಗೋದು. ಹೌದು. ಜೀವನವೇ ಒಂದು ಸಿನಿಮಾ, ಜೀವನವೇ ಒಂದು ನಾಟಕ ರಂಗ. ನಾನೇನು ಕಲಿತೀನೋ ಅಲ್ಲಿ ಮಾಡಬೇಕು. ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದೆ, ಇಲ್ಲೊಂದು ಓಕೆ ಎಕ್ಸ್ಪೀರಿಯನ್ಸ್ಗೂ ಅವ್ರು ಮಾಡೋಣ, ಬಟ್ ನಾನು ಅಲ್ಲಿ ಹೋಗ್ಬಿಟ್ಬಿಟ್ಟೆ ನಾನು ಹೀರೋ ಆಗ್ತೀನಿ ಅಂತ ಸುಳ್ಳು. ನಿನ್ನಲ್ಲಿ ಕಲೆ ಇದ್ರೆ ಮಾತ್ರ ನಿಮ್ಮನ್ನ ಹೇಳ್ಕೊಳ್ಳುತ್ತೆ. ರಜನಿಕಾಂತ್ ಅವ್ರು ಯಾವುದೇ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ ಮೇಡಮ್. ಹೌದು, ಸಾಕಷ್ಟು ಜನ ಇವತ್ತಿಗೂ ನಂಬರ್ 1 ಇಂಡಿಯಾಗೆ, ಇವತ್ತಿಗೂ ನಂಬರ್ 1 ಆ್ಯಕ್ಟಿಂಗ್ ಕ್ಲಾಸ್. ಬಸ್ ಟಿಕೆಟ್ ಕಂಡಕ್ಟರ್ ಅವ್ರು. ಹೌದು. ಅವ್ರ ಲೈಫ್ ಟಿಕೆಟ್ ಅರಿಬೇಕು ಟಕ 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 ಅಂತಿದ್ದಾರೆ ಅಂತೀವರು. ಅದನ್ನ ನೋಡ್ಕೊಂಡು ಯಾರು ಕರೀತಾರೆ ಇವತ್ತು ಸೂಪರ್ ಸ್ಟಾರ್. ಓಕೆನಾ? ರಾಜ್ಕುಮಾರ್ ನಾವು ದೇವ್ರು ಅಂತ ಹೇಳಿ ಇಷ್ಟಪಡ್ತೀವಿ. ಅವ್ರು ಆ್ಯಕ್ಟಿಂಗ್ ಕ್ಲಾಸ್ಗೆ ಯಾವ್ದು ಹೋಗಿಲ್ವಲ್ಲ, ರಾಜಣ್ಣ ಅವ್ರು ಹೋಗಿಲ್ವಲ್ಲ, ವಿಷ್ಣುವರ್ಧನ್ ಸರ್ ಹೋಗಿಲ್ವಲ್ಲ. ನಮ್ಮಲ್ಲಿ ಏನಿರುತ್ತೋ ನಾವು ಆಚೆ ಹಾಕ್ಬೇಕು. ಹೌದು. ಒಂದೇ ಅದು ನಿಮ್ಮ ರಕ್ತದಲ್ಲೇ ಇರಬೇಕು, ಇಲ್ಲಾಂದ್ರೆ ನಿಮ್ಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಅಥವಾ ಒಂದು ಪ್ಯಾಷನ್ ಇರಬೇಕು. ಎಕ್ಸಾಕ್ಟ್ಲಿ, ಫ್ಯಾಷನ್ ರಕ್ತದಲ್ಲಿ ಇರುತ್ತೋ ಬಿಡುತ್ತೆ ಗೊತ್ತಿಲ್ಲ. ರಕ್ತದಲ್ಲಿ ನಮ್ಮ ಅಪ್ಪನಿಗೆ ಬಂದಿರುತ್ತೆ ಅದು, ನನಗೆ ಬರಲ್ಲ. ಹೇಳ್ತಾರೆ ಸುಮ್ಮನೆ, ರಿಯಾಲಿಟಿ ಹೇಳ್ತಿದ್ದೀನಿ ನಿಮಗೆ. ನನಗೆ ಆಸಕ್ತಿ ಇರಬೇಕು. ನಾನು ಏನು ತಿನ್ಬೇಕಾ, ನನಗೆ ಫಸ್ಟ್ ಕ್ರಿಯೇಟಿವಿಟಿ ಬರುತ್ತೆ ತಿನ್ಬೇಕು ಅಂತ. ಅವ್ರು ಹೇಳಿದ್ರೆ ನಾನು ತಿನ್ಬೇಕು ತಿನ್ನಕ್ಕಾಗಲ್ಲ. ನನಗೆ ಫಸ್ಟ್ ಕ್ರೇವಿಂಗ್ ಆಗಬೇಕು ತಿನ್ಬೇಕು ಅಂತ. ಹಂಗೆ ನಾನು ಇಲ್ಲಿ ಹೋಗ್ಬಾರ್ದ ನನಗೆ ಗೊತ್ತಿರಬೇಕು. ಸೊ ತಂದೆ ತಾಯಿ ತುಂಬ ಮುಗ್ದ್ರು, ಅವ್ರಿಗೆ ಏನು ಗೊತ್ತಿಲ್ಲ. ತಂದೆ ತಾಯಿ ಬಗ್ಗೆ ಕೇಳಿದ್ರೆ ನೀವು ತುಂಬ ಮುಗ್ದ್ರು, ಅವ್ರಿಗೇನು ಗೊತ್ತಿಲ್ಲ. ಹೋಗ್ತಿದ್ಯಾ ಹೋಗು, ಒಳ್ಳೇದಾಗು, ಚೆನ್ನಾಗಿ ಮಾಡು ಅಂತ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಮನೇಲಿ ಸೇಮ್ ರಿಯಾಕ್ಷನ್ ಇದೆ, ಏನು ಜಾಸ್ತಿ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ನಿಮ್ಗೆ ಹಾಗಿದ್ರೆ? ಬಿಕಾಸ್ ಅವರು ನನಗೆ ಸಪೋರ್ಟ್ ಮಾಡೋ ಟೈಮಲ್ಲಿ ಅವ್ರು ಡೌಟ್ ಇತ್ತು, ನಾನು ಬೇರೆ ಜಾಬ್ ಮಾಡಬೇಕಾಗಿತ್ತು. ಅದು ಬೇರೆ ಕೆಲವೊಂದು ಇಂಟರ್ವ್ಯೂ ಹೇಳಿದ್ದೀನಿ, ಬೇರೆ ಜಾಬ್ ಮಾಡಬೇಕಿತ್ತು. ಜಾಬ್ ಬಿಟ್ಟಾಗ ತುಂಬ ನೋಡ್ಪಟ್ರು ಅವರು, ಏನಕ್ಕೆ ಬಿಟ್ಟ ಇವನು ಅಂತ. ಬಟ್ ಒನ್ಸ್ ನಾನು ಸಿನಿಮಾ ತೋರಿಸಿದಾಗ, ನನ್ನ ರಾಬರಿ ಸಿನಿಮಾ ತೋರಿಸಿದಾಗ ಇಡೀ ಜನಗಳನ್ನ ನೋಡ್ಕೊಂಡು ತುಂಬ ಖುಷಿಪಟ್ಟರು. ನಮ್ಮ ಮನೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಜನ ಬರ್ತಾ ಇದ್ರು. ಅದು ನೋಡ್ಕೊಂಡು ಖುಷಿ ಆದರು. ನಮ್ಮ ಅಪ್ಪಾಜಿ ಉದ್ದೇಶ ಏನು ಗೊತ್ತಾ, ನಾನು ಇವತ್ತಿಗೂ ನಮ್ಮ ಅಪ್ಪನ ದುಡ್ಡು ಕೊಟ್ಟಿಲ್ಲ ಮೇಡಮ್. ನಮ್ಮ ಅಪ್ಪಾಜಿ ನನಗೆ ಫೋನ್ ಮಾಡಿ ದುಡ್ಡು ಕೇಳಲ್ಲ, ನಾವೇ ಅರ್ಥ ಮಾಡ್ಕೊಂಡು ಕೊಡಬೇಕು. ಹೌದು, ಸತ್ಯ. ಓಕೆನಾ? ಇವತ್ತಿಗೂ ದುಡ್ಡು ಕೊಡು, ರೇಷನ್ ಹಾಕ್ಸು, ಏನು ಕೇಳಲ್ಲ. ಅಂಡ್ ಸ್ಪೆಷಲಿ ಗಂಡು ಮಕ್ಕಳು ಅಂದಮೇಲೆ ಅದು ಜವಾಬ್ದಾರಿ ಆಟೋಮೆಟಿಕ್ ಬರಲೇಬೇಕಾಗುತ್ತೆ, ಇನ್ನೆವಿಟಬಲ್ ಅದು. ಎಸ್. ಆವಾಗ ಒಂದು ಎಂಗೇಜ್ ಬಂದ್ಬಿಟ್ವಿ. ಇವಾಗ ಏನಾಗಿದೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ಬಿಡುತ್ತೆ. ರೀಸೆಂಟ್ ನನ್ನ ಮನೆ ಊರಿಗೆ ಹೋಗಿದೆ ಮೇಡಮ್. ತಂದೆ ತಾಯಿ ಬಗ್ಗೆ ಹೇಳ್ತಿದ್ದೀನಿ. ರೀಸೆಂಟಾಗಿ ಊರಿಗೆ ಹೋಗಿದ್ದೆ, ತುಂಬ ವರ್ಷ ಆಗಿತ್ತು ಊರಿಗೆ ಹೋಗಿ. ನಮ್ದು ಸಣ್ಣ ಗುಡಿಸ್ಲು ಮನೆ, ನಾರ್ಮಲ್ಲು. ಬೆಂಗಳೂರು ಲೈಫ್ ಅಟ್ಯಾಚ್ ಆಗಿ ಸಡನ್ನಾಗಿ ಊರಿಗೆ ಹೋದಾಗ ಸ್ವಲ್ಪ ಹೊಂದ್ಕೊಳ್ಳೋ ಕಷ್ಟ. ಹೌದು. ಮಧ್ಯಾಹ್ನ 1:15 ಸುಮಾರು ನಮ್ಮವ್ವ ರೊಟ್ಟಿ ಮಾಡ್ತಿದ್ರು. ರೊಟ್ಟಿ ಹಂಗೆ ಹಂಚಿಂದ ಬಡ್ದು ಕೊಡ್ತಾಯಿದ್ದೆ. ಕುತ್ಕೊಂಡು ತಿಂತಾ ಇದ್ದೆ ನಾನು. 2 ತಿಂದೆ 3 ತಿಂದೆ. ನಮ್ಮವ್ವ ಎಷ್ಟು ತೆಳಗಾಗ್ಬಿಟ್ಟು ಆ ತಿನ್ನೋ ಸ್ವರ್ಗ ಬಿಟ್ಟಿದೆ ನೋಡು, ತಿನ್ನೋ ಬೇಸಿಕ್ ಪ್ರೀತಿ. ನ್ಯಾಚುರಲಿ ಅಮ್ಮಂದಿರ್ಗದಿದ್ದೇ ಇರುತ್ತೆ, ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಯಾವಾಗಲೂ ಅನ್ನೋಂಥದ್ದು. ರೊಟ್ಟಿ ಬಡ್ದು ಕೊಡ್ತಾ ಇದ್ದಾರೆ. ಅವ್ರು ನಾವು ನೋಡ್ತಾ ಇದ್ದೀನಿ ಹಿಂಗೆ. ಆ ಬೆಳಗಿನ ಕಿಂಡಿಯಿಂದ ಲೈಟ್ ಪಾಸ್ ಆಗಿತ್ತು ತಲೆ ಮೇಲೆ, ಅವ್ರಿಗೆ ತಲೆ ಮೇಲೆ ಲೈಟ್ ಪಾಸ್ ಆಗಿತ್ತು. ನೋಡ್ತಾ ಇದ್ದೀನಿ, ಆ ಲೈಟಲ್ಲಿ ನಮ್ಮ ಅವನ ಕೂದಲು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿತ್ತು. ತುಂಬ ಭಯಪಟ್ಬಿಟ್ಟೆ ಮೇಡಮ್ ಅವತ್ತು. ಎಷ್ಟು ಭಯಪಟ್ಟೆ ಅಂದರೆ, ಓ ನನ್ನ ತಂದೆ ತಾಯಿ ವಯಸ್ಸಾಗ್ತಾ ಇದೆ, ಅದು ನಾನಿನ್ನೂ ಏನು ಮಾಡಿಲ್ವಲ್ಲ, ಕಷ್ಟ ಆಗತ್ತದು. ನಾನಿನ್ನೂ ಏನು ಮಾಡಿಲ್ವಲ್ಲ, ಮಾಡಬೇಕು ನಾನು. ಅವ್ರಿನ್ನೂ ರೊಟ್ಟಿ ಹತ್ತಿನೋ, ಇನ್ನೂ ಇಡ್ತೀನಿ. ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಏನಾದರೂ ನನ್ನ ಊಟ ವಿಷಯ ಅನಿಸುತ್ತಂದರೆ ಅವತ್ತೇ ನನ್ನ ತಾಯಿ ನನಗೆ ಅಡುಗೆ ಮಾಡಿಕೊಟ್ಟಿದ್ದು ಊಟ ವಿಷಯ ಅನಿಸ್ಬಿಟ್ಟು ನನಗೆ. ತಿನ್ನೋಕೆ ಇಷ್ಟ ಇಲ್ಲ ನನಗೆ, ಭಯ ಸ್ಟಾರ್ಟ್ ಆಗಿದೆ. ನಮ್ಮವನ ಕೂದಲು ಅಂದರೆ ಏಜ್ ಹತ್ರ ಆಗ್ತಿದೆ ಅವ್ರಿಗೆ. ಹೌದು, ಸತ್ಯ.
ಇಷ್ಟು ಒಂದು 3 hours 4 hours ನಾನು ಪೂರ್ತಿ ಡಿಸಪಾಯಿಂಟ್. ಆಮೇಲೆ ಹಂಗೆ ಆಚೆ ಬಂದು ಕೂತ್ಕೊಂಡು ನಮ್ಮ ಅಪ್ಪನ ನೋಡ್ತಾ ಇದ್ದೆ. ನಮ್ಮ ಅಪ್ಪನ ಕೂದೆಲ್ಲ ವೈಟು ಬ್ಲ್ಯಾಕ್ ಎಲ್ಲ ವೈಟ್ ಆಗಿದ್ದಾರೆ. ಅವ್ರಿಗೂ ಅಷ್ಟು ಮುಂದೆ ನಡೆಯೋಕ್ಕಾಗ್ತಾ ಇಲ್ಲ. ಹೋ, ಜೀವನ ಎಷ್ಟೊಂದು ಕಷ್ಟ ಇದು. ನಾವು ಗುರಿ ಅಂದ್ಕೊಂಡು ಬೆನ್ನತ್ ಬಿಡ್ತೀವಿ, ಬಟ್ ಗ್ಯಾಪಲ್ಲಿ ತಂದೆ ತಾಯಿ ಬಿಟ್ಬಿಡ್ತೀವಿ. ನನ್ನ ಪ್ರಕಾರ ಮೇಡಮ್, ಯಾವ ವ್ಯಕ್ತಿ ತಂದೆ ತಾಯಿ ಜೊತೆಗೆ ಇದ್ದು ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾನಲ್ಲ, ಅವನಂತ ಶ್ರೀಮಂತ ವ್ಯಕ್ತಿ ಯಾರಿಲ್ಲ. ನಾವು ದುಡಿತೀವಿ, ಸಿಟಿಲಿ ಇರ್ತೀವಿ, ದುಡ್ಡು ಮನೆ ಕಳಿಸ್ಕೊಡ್ತೀವಿ. ಬಟ್ ತಂದೆ ತಾಯಿ ಏನಾದರೂ ಮೊದಲೇ ವಿಷಯ ಗೊತ್ತಿತ್ತು ಅಂದರೆ ದೇವರನಿಗೂ ಅವ್ರ ನಮ್ಮನ್ನು ಕಳಿಸ್ತಾ ಇರಲಿಲ್ಲ ಇಲ್ಲಿಗೆ. ಚಿಕ್ಕ ವಯಸ್ಸಲ್ಲಿ ಹೇಳ್ಬಿಡ್ತಾರೆ, ಏನಾಗ್ತೀಯಾ, ಅದು ಆಗ್ತೀನಿ, ಇದು ಆಗ್ತೀನಿ, ಇದ್ರಾಗ ದೊಡ್ಡ IPS ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ. ಆವತ್ತು ನಮಗೇನಾದ್ರೂ ಈ ರಿಯಾಲಿಟಿ ಗೊತ್ತಿದ್ದಿದ್ರೆ, ಅಯ್ಯೋ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ದೂರ ಇರಬೇಕು, ದುಡಿಯೋಕ್ಕೆ ಬೇರೆ ಬರ್ಬೇಕಂತ ಅವತ್ತು ನಮಗೇನಾದ್ರೂ ಈ ಅನುಭವ ಅವತ್ತಾಗಿತ್ತಂದ್ರೆ ನಾ ದೇವರಾಣಿಗೆ ಇಲ್ಲಿ ಬರ್ತಿರ್ಲಿಲ್ಲ. ಬಂದ್ಬಿಟ್ವಿ ಇಲ್ಲಿ, ನಾವು ಇಲ್ಲಿ ಬಿಟ್ಟು ಹೋಗೋವಾಗಿಲ್ಲ. ಹೌದು, ಒಂಥರ ಸಂದಿಗ್ಧ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಬಟ್ ಯಾರೇ ಇರಲಿ, ತಂದೆ ತಾಯಿ ಜೊತೆ ಇರೋ ವ್ಯಕ್ತಿಗಳು ತುಂಬ ಪುಣ್ಯ ಮಾಡಿದ್ದಾರೆ. ತುಂಬ ರೈರ್ ಆ ಥರ ಇರೋದು. ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿದ್ದಾರೆ. ಅಪ್ಪ ಇದ್ರೆ ಅಮ್ಮ ಇರಲ್ಲ, ಅಮ್ಮ ಇದ್ರೆ ಅಪ್ಪ ಇರಲ್ಲ. ನಿಮ್ಗೆ ಯಾರು ಇರಲಿ ಬಿಡಲಿ, ಅವ್ರ ಜೊತೆ ಚೆನ್ನಾಗಿರಿ. ಅಪ್ಪ ಅಮ್ಮನ ಜೊತೆ ಯಾರಿದ್ದೀರಾ, ನಿಮ್ಮಷ್ಟು ಲಕ್ಕಿ ಪರ್ಸನ್, ನಿಮ್ಮಷ್ಟು ಶ್ರೀಮಂತ ಪರ್ಸನ್ ಜಗತ್ತಲ್ಲಿ ಯಾರು ಸಿಗಲ್ಲ. ಅದೇ ಸ್ವರ್ಗ. ನಾವಿಲ್ಲಿ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಲ್ಲಿ ಬಂದು ನರಕ ಅನುಭವಿಸ್ತಾ ಇದ್ದೀವಿ. ಸುಮ್ಮನೆ ಹೇಳ್ಕೊಳಕ್ಕೆ ಖುಷಿಯಿಂದ ಇದೀವಿ ಮೇಡಮ್, ಏನೋ ಹೀರೋ ಅಂತ. ಬಟ್ ರಿಯಾಲಿಟಿ ನನಗೆ ಅರ್ಥ ಆಗಿದೆ ಇಷ್ಟ. ತಂದೆ ತಾಯಿ ಜೊತೆಗಿರಿ, ಆರಾಮ್ ಖುಷಿಯಾಗಿರಿ, ಅದೇ ಸ್ವರ್ಗ. ಖಂಡಿತವಾಗ್ಲೂ ದಯವಿಟ್ಟು ತಂದೆ ತಾಯಿ ಜೊತೆ ಇರೋರು ಜಗಳ ಆಡಬೇಡಿ, ಅರ್ಥ ಮಾಡ್ಕೊಳ್ಳಿ ಅವ್ರನ್ನ. ಆ್ಯಂಡ್ ಏಜ್ ಆಗ್ತಾ ಇದ್ದಂಗೆ ಅವರು ಮಕ್ಕಳಾಗ್ತಿರ್ತಾರೆ, ನಾವು ಪೇರೆಂಟ್ಸ್ ಲೆಕ್ಕಕ್ಕೆ ಬಂದ್ಬಿಡ್ತೀವಿ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಪೆಷಲಿ ಈವನ್ ಈ 9 to 5 ಜಾಬ್ ಮಾಡೋರು ಕೂಡ ಸಾಕಷ್ಟು ಜನ ತಂದೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ. ನಾನು ನೋಡಿದ್ದೀನಿ, ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಕೂಡ, ನೀವು ಹೇಳ್ದಂಗೆ. ಅವ್ರಿಗೆ ವಯಸ್ಸಾಗ್ತಿರುತ್ತೆ, ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಕರಿಯರ್ ಫ್ಯೂಚರ್ ಅಂತ ಓಡ್ತಿರ್ತೀವಿ. ಬಟ್ ನಾವು ಖುಷಿಯಾಗಿರೋದೇ ಅವ್ರದ್ದು ಮೇನ್ ಅಜೆಂಡಾ ಇರುತ್ತೆ. ಅವ್ರದ್ದು ಸೆಲ್ಫ್ಲೆಸ್ ಬಿಟ್ಟು ಮಾಡ್ತಿರ್ತಾರೆ ನಮಗೆ. ತಾಯಿ ಏನ್ ಮಾಡ್ತಾರಂದ್ರೆ, ಎಷ್ಟೇ ನೋವಿದನ್ನು ತಡ್ಕೊಳ್ತಾಳೆ, ಹೇಳಲ್ಲ ಅವಳು. ಅದಕ್ಕೆ ನಾನು ಒಂದು ಬರ್ದಿದ್ದೆ ನೋಟ್, ಎಲ್ಲರಿಗಿಂತ ಬೇಗ ಎದ್ದೇಳೋಳು ತಾಯಿ. ಎಲ್ಲರೂ ತಿಂದಾದ್ಮೇಲೆ ತಾನು ತಿಂದು ಮಲಗೋಳು ತಾಯಿ. ಹೌದು, ಫ್ಯಾಕ್ಟ್ ನೀವು ನೋಡಿ, ಫಸ್ಟ್ ತಾಯಿನ ಮನೇಲಿ ಎದ್ದೇಳೋಳು. ಸತ್ಯ. ಎಲ್ಲರೂ ತಿನ್ನಿಸ್ತಾಳೆ, ಫಸ್ಟು ಇದ್ದ ತಿಂತಾಳೆ, ಇಲ್ವಾ ಉಪವಾಸ ಮಲಗ್ತಾಳೆ. ದಟ್ ಇಸ್ ತಾಯಿ. ತಂದೆ ಎಷ್ಟೇ ನೋವಿದ್ರೂ ಅಳಲ್ಲ ಅವನು. ಮನೆ ಹಿಂದೆ ಗೋಡೆ ಇರುತ್ತಲ್ಲ, ಅಲ್ಲೋಗಳ್ತಾನೆ. ಯಾವತ್ತೂ ಇತಿಹಾಸದಲ್ಲಿ ತಂದೆ ಮಗನ ಹತ್ರ ಹತ್ತಿಲ್ಲ. ಹೌದು, ನನ್ನ ತಂದೆನ ಎಕ್ಸಾಂಪಲ್ ಹಿಂದೆ ಹೇಳ್ತಾರೆ. ಸೊ ಹಾಗಾಗಿ ನೀವು ಯಾರೋ ಸ್ಟೇಟಸ್ ಹಾಕೊಂಡೆ, ಯಾರೋ ನೋವು ಮಾಡಿಬಿಟ್ರು, ಅವ್ನು ಹಿಂಗೆ ಮಾಡ್ಬಿಟ್ಟು ಈ ಸ್ಟೇಟಸ್ ಹಾಕೊಂಡು ಬುಲ್ಶಿಟ್. ಯು ಶುಡ್ ರೆಸ್ಪೆಕ್ಟ್ ಫಾರ್ ಯುವರ್ ಪೇರೆಂಟ್ಸ್. ಫಸ್ಟ್ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ನಿನ್ನ ನಂಬಿದ್ರು ನೀವು ಬೆಲೆ ಕೊಡಿ, ಆಮೇಲೆ ಎಲ್ಲ ಆನ್ ಟ್ರ್ಯಾಕ್ ಬರುತ್ತೆ. ಇಷ್ಟಿಷ್ಟಿಗೆ ಮೇಡಮ್ ಸ್ಟೇಟಸ್ ಹಾಕ್ತಾರೆ, ಸಿಲ್ಲಿ. ಸತ್ಯ. ಈಗಿನ ಜನ್ರೇಷನ್ ಹಂಗೆ ಆಗ್ಬಿಟ್ಟಿದೆ ಕೂಡ. ಸೊ ಸೋಷಿಯಲ್ ಮೀಡಿಯಾಗೋಸ್ಕರ ಬದುಕೋ ಅಂತ ಅದನ್ನ ಬಿಡಬೇಕಾಗುತ್ತೆ ತುಂಬಾ ಜನ. ನೋಡಿದ್ದೀನಿ ನಾನು ಕೂಡ. ನಮ್ಮ ತಂದೆ ತಾಯಿನ ಸೋಷಿಯಲ್ ಮೀಡಿಯಾ ಗೊತ್ತಿರಲಿಲ್ಲ. ಅವ್ರು ಇವತ್ತು ಹ್ಯಾಪಿ. ಸತ್ಯ, ಅದು ಸತ್ಯ. ನಾವು ಬೆಂಗಳೂರಲ್ಲಿ 500 ರೂಪಾಯಿನ ರಪ್ಪತ್ ಪಾಸ್ ಮಾಡ್ತೀವಿ. ಅದೇ 500 ರೂಪಾಯಿ ಇದ್ರೆ 1 ವೀಕ್ ನಮ್ಮ ಹಳ್ಳಿಲಿ ಒಂದು ಜೀವನ ಸಾಗುತ್ತೆ, 1 ವೀಕ್ ಸಾಗುತ್ತೆ. ಅದು ಗೊತ್ತಿರ್ಬೇಕು ನಿಮಗೆ. ಏನೋ ಒಂದು ಬೀರ್ ಹೊಡ್ಕೊಂಡ್ಬಿಟ್ಟು, ಎಣ್ಣೆ ಹೊಡ್ಕೊಂಡ್ಬಿಟ್ಟು, ಮಜಾ ಮಾಡ್ಬಿಟ್ಟೆ, ಸ್ಟೋರಿ ಹಾಕೊಂಡ್ಬಿಟ್ಟೆ, ಎಲ್ಲ ಬುಲ್ಶಿಟ್. ನಿನ್ನ ತಂದೆ ತಾಯಿ ಹತ್ರ ಬಿಟ್ಟು ತಂದೆ ತಾಯಿ ಹತ್ರ ನನ್ನ ನೋವಾಗಿದೆ ಅಂತ ಹೇಳೋ, ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಂಗ್ ಮೆರೆಸ್ತಾರೆ ನೋಡಿ, ನಾನು ಇದನ್ನ ಹೇಳ್ತಾರೆ. ಸತ್ಯ. ಸೊ ಯು ಶುಡ್ ರೆಸ್ಪೆಕ್ಟ್ ಫಾರ್ ಯುವರ್ ಮದರ್. ಎನಿಬಡಿ ಕ್ಯಾನ್ ಹ್ಯಾವ್. ಖಂಡಿತವಾಗ್ಲೂ. ಸೊ ನೀವು ಕಿಚ್ಚ ಸುದೀಪ್ ಸರ್ ಅಭಿಮಾನಿ, ಅವ್ರನ್ನ ಹೇಗೆ ಮೀಟ್ ಮಾಡಿದ್ರಿ? ಅವರಿಂದ ಸಾಕಷ್ಟು ವಿಚಾರಗಳು ಕಲಿಯುವಂಥದ್ದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಯಾವತ್ತಿಗೂ ಫ್ಯಾನ್ ಅವ್ರಿಗೆ ನಾನು ಸುದೀಪ್ ಸರ್ಗೆ. ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಎರ್ರಾಬರಿ ಸಿನಿಮಾ ಟೈಮಲ್ಲಿ ನಾನು ಅವ್ರು ಫಸ್ಟು ಬೇರೆ ಥರ ಭೇಟಿ ಮಾಡಿದೆ, ಒಂದು ಯಾವುದೋ ಒಂದು ಇವೆಂಟಲ್ಲಿ ಭೇಟಿ ಮಾಡಿದೆ. ಆವಾಗಲೂ ನಮ್ಮ ಬ್ರದರ್ ತೋರಿಸಿದ್ರು, ಅಂಜನ್ ಅಂತ, ಇವನು ಹಿಂಗೆ ತೋರಿಸಿದ್ರು. ಅದಾದಮೇಲೆ ನಂದು ಸಿನಿಮಾ ಎರ್ರಾಬರಿಗೆ ಒಂದು ಸೆಟ್ಗೆ ಹೋಗಿದ್ದೆ, ವಿಕ್ರಾಂತರಣ ಸೆಟ್ಗೆ. ಅವಾಗ ಸಾಂಗ್ ಶೂಟ್ ನಡೀತಾ ಇತ್ತು, ಹೋಗಿದ್ದೆ. ಅವರೇ ಕರೆಸಿ ಒಬ್ಬ ಪ್ರೊಡ್ಯೂಸರ್ ಪರಿಚಯ ಮಾಡಿಸ್ಕೊಟ್ರು. ಈಸ್ ಅಂಜನ್ ಫ್ರಮ್ ನಾರ್ತ್ ಕರ್ನಾಟಕ. ಇಂಥ ಲೆಸೆಂಡ್ ನಮ್ಮನ್ನು ಪರಿಚಯ ಮಾಡಿಸ್ಕೊಡ್ತಾರಲ್ಲ ಅಂತ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಯ್ತು ಅವಾಗ. ಅದಾದಮೇಲೆ ಸಿನಿಮಾ ರಿಲೀಸ್ ಆಯಿತು. ಮೆಸೇಜ್ ಮಾಡಿದೆ, ಬಾಸ್ ನಾಳೆ ಸಿನಿಮಾ ರಿಲೀಸ್ ಇದೆ, ಸೊ ಏನಾದ್ರು ಸಪೋರ್ಟ್ ಮಾಡಿ ಅಂತ. ಟ್ವೀಟ್ ಮಾಡ್ತಾರೆ ನನಗೆ. ವಾವ್. ಟ್ವೀಟ್ ಮಾಡಿ ಬೆಸ್ಟ್ ವಿಶಸ್ ತೋರಿಸ್ತಾರೆ. ಫಸ್ಟ್ ಟೈಮ್ ನಾನು ಹೀರೋ. ಟ್ವೀಟ್ ಮಾಡಿ ವಿಶ್ ಕೊಟ್ಟರು. ಸಿನಿಮಾ ರಿಲೀಸ್ ಆದ್ಮೇಲೆ ಮನೆ ಕರೆಸ್ತಾರೆ, ಸ್ವೀಟ್ ಕೊಡ್ತಾರೆ. ಹೋಗಿ ನಾನು ಕೊಟ್ಟೆ ಅಂತ ಹೇಳು ಅಪ್ಪ ಅಮ್ಮನಿಗೆ ಅಂತ ಹೇಳ್ತಾರೆ.
ಸೊ ಅವ್ರ ಅವಶ್ಯಕತೆ ಇಲ್ಲ, ಅವ್ರು ವಿಶ್ ಮಾಡಿದ್ದೆ ದೊಡ್ಡ ವಿಚಾರ. ಎಷ್ಟೋ ಜನ ಅವ್ರನ್ನ ನೋಡಿದ್ರೇನೆ ಅವ್ರದ್ದು ದಿನ ವರ್ಷ ಪೂರ್ತಿ ಅದನ್ನೇ ಹೇಳ್ಕೊಂಡು ತಿರುಗ್ತಿರ್ತಾರೆ. ಓಕೆ, ಸ್ವೀಟ್ ಕೊಟ್ಬಿಟ್ಟು ಮನೆ ಕಳಿಸ್ತಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ ಸಿಂಪಲ್ ಆಗಿ ಬದುಕಿದ್ದು ನನಗೆ ತುಂಬ ಇಷ್ಟ ಆಯಿತು, ತುಂಬ ಕನೆಕ್ಟ್ ಆಗ್ಬಿಟ್ರು. ಆವಾಗ ನನಗೆ ಅವ್ರ ಮಾನವೀಯತೆ ಇಷ್ಟ ಆಗ್ತಾ ಬಂತು. ಹಿಂಗೂ ಇಲ್ಲ ಇದಲ್ಲ ಸುದೀಪಣ್ಣ ಅಂತ. ಆಮೇಲೆ ಡಿಪ್ರೆಷನ್ಗೆ ಹೋಗಿದ್ದೆ ನಾನು ಒಂದ್ಸತಿ, ನನ್ನ ಪರ್ಸ್ನಲ್ ಡಿಪ್ರೆಷನ್. ಆದರೆ ಸ್ಟೋರಿ ಸೆಲೆಕ್ಟಲ್ಲಿ ಸ್ವಲ್ಪ ಎಡುಬಿಟ್ಟೆ ನಾನು ಅವಾಗ. ಬೇರೆ ಬೇರೆ ತುಂಬ ಆಫರ್ ಇತ್ತು, ನನ್ಗೆ ಯಾವ್ದು ತಗೊಳ್ಳಿಲ್ಲ ಸಿನಿಮಾನ. ಆಫರಲ್ಲಿ ಕಮ್ಮಿ ಆಗ್ಬಿಡ್ತು ನನಗೆ, ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಮೆಸೇಜ್ ಮಾಡಿದೆ, ಬಾಸ್ ತುಂಬ ಡಿಪ್ರೆಷನ್ಲಿದ್ದೀನಿ, ವೈ ಟು ಮೀಟ್ ಅಂತ. ವಿತಿನ್ 1 hour ರಿಪ್ಲೈ ಮಾಡ್ತಾರೆ. ನಾಳೆ 12 ಗಂಟೆಗೆ ಮನೆ ಬಾ ಅಂತ ಹೇಳ್ತಾರೆ. 12 ಗಂಟೆಗೆ ಹೋಗ್ತೀನಿ, 2:15ವರೆಗೂ ನಾನು ಕೂರಿಸ್ಕೋತಾರೆ. ಅವತ್ತು ಹೇಳ್ದು ಒಂದೇ ಒಂದು ಮಾತು, ಜಸ್ಟ್ ಫೋಕಸ್ ಆನ್ ಯುವರ್ ಏಮ್. ಬರೀ ಯಾವ್ದು ಬಗ್ಗೆ ತಲೆ ಕೆಡಿಸ್ಕೋಬೇಡ, ಜಸ್ಟ್ ಫೋಕಸ್ ಮಾಡಿ. ನಂದೆಲ್ಲ ವಿಡಿಯೋಸ್ ತೋರಿಸ್ತೀನಿ ಅವ್ರಿಗೆ, ನೋಡಿ ಖುಷಿ ಪಡ್ತಾರೆ. ಸೊ ಅವತ್ತು ಸಪೋರ್ಟ್ ಮಾಡಿದ್ದಾರೆ. ಇವಾಗಲೂ ಚಾಟ್ ಮಾಡ್ಕೊಂಡಿರ್ತೀನಿ, ಅವ್ರ ಚಾಟ್ ಮಾಡ್ತಿರ್ತಾರೆ. ಏನಾದರೂ ಮೆಸೇಜ್ ಮಾಡ್ತೀನಿ ಅವ್ರಿಗೆ ಹೆಂಗಿದೆ ಅಂತ, ರಿಪ್ಲೈ ಮಾಡ್ತಾರೆ. ನಾನು ದೊಡ್ಡ ಸ್ಟಾರ್ ಅಲ್ಲ, ಬಟ್ ಹೊಸಬನಿಗೂ ಒಂದು ಬೆಳೆಸೋ ಲಕ್ಷಣ ಇದೆಯಲ್ಲ ಅವ್ರಿಗೆ, ಅದಕ್ಕೆ ನಾನು ಅವ್ರಿಗೆ ಫ್ಯಾನ್. ಸುದೀಪ್ ಸರ್ ನಿಮ್ಮ ಬಿಗ್ಗೆಸ್ಟ್ ಫ್ಯಾನು, ಆಲ್ವೇಸ್ ಫ್ಯಾನ್, ಸದಾ ನಿಮ್ಮ ಫ್ಯಾನ್ ಆಗಿರ್ತೀನಿ. ಖಂಡಿತವಾಗ್ಲೂ ನಾನು ಸಾಕಷ್ಟು ಬಾರಿ ಆರ್ಟಿಕಲ್ಸಲ್ಲಿ ಓದಿದ್ದೀನಿ, ಕೇಳಿದ್ದೀನಿ. ಬಟ್ ಎದುರುಗಡೆ ಕೂತು ಒಬ್ಬ ವ್ಯಕ್ತಿ ಹೇಳ್ತಾ ಇರೋದು ಕೇಳಿದಾಗ ಇನ್ನೂ ಜಾಸ್ತಿ ನಂಬಿಕೆ ಬರುತ್ತೆ. ಖಂಡಿತವಾಗ್ಲೂ ಈ ಥರ ಸಪೋರ್ಟ್ ಮಾಡ್ತಾರೆ. ಅಷ್ಟು ದೊಡ್ಡ ಸ್ಟಾರ್ ಆಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಅವರಿಗೆ ಅವ್ರ ಇಂಡಸ್ಟ್ರಿ ಬಗ್ಗೆ ಆಗಿರುವಂಥ ಪ್ರೀತಿ ಇರ್ಬೋದು, ನಟರ ಬಗ್ಗೆ ಇರುವಂಥ ಒಂದು ಕಾಳಜಿ ಆಗಿರ್ಬೋದು, ಅದು ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ. ಆ್ಯಂಡ್ ನೀವು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟೋ ಜನ ಒಂದ್ಸತಿ ನೋಡಿದ್ರೆ ಸಾಕು ಅಂತಿರ್ತಾರೆ. ಬಿಗ್ ಬಾಸ್ ವೇದಿಕೆಗೆ ಹೋಗುವಂಥವ್ರಾಗಿರ್ಬೋದು ಅಥವಾ ಸಿನಿಮಾ ಅಂತಾನೆ ಆಗಿರ್ಬೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಗೂ ಇದೇ ವಿಚಾರದಲ್ಲಿ. ಅಷ್ಟು ಒಳ್ಳೆ ವ್ಯಕ್ತಿ ನಿಮ್ಮ ಜೊತೆಗೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಇಟ್ ಫೀಲ್ಸ್ ರಿಯಲಿ ಗ್ರೇಟ್ ಟು ನೋ ಈ ಥರ ವಿಚಾರಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹುಲಿಬೀರ ಸಿನಿಮಾ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗತ್ತೆ. ಎಲ್ಲರೂ ತಪ್ಪದೆ ಸಿನಿಮಾವನ್ನು ನೋಡಿ, ಹಾಗೆಯೇ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಕಾಂಟೆಂಟ್ ನೀವು ಕೂಡ ನೋಡಬೇಕು ಅಂತ ಹೇಳಿದ್ರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ. ನಾವು ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ. ಧನ್ಯವಾದಗಳು.